ಓಕೆ, ನಿನ್ನೆ ಕಾಸ್ಟ್ ಶೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಾಸ್ಟ್ ಶೀಟ್ ನಲ್ಲಿ ಏನು ಬರುತ್ತೆ ಅಂತ ಹೇಳಿದೀನಿ. ಇವತ್ತು ನಾ ಎಕ್ಸಾಂಪಲ್ಸ್ ಬಿಡಿಸಿದ್ದೀನಿ. ಅದ್ರ ಸಲ ಮತ್ತೊಮ್ಮೆ ನೆನಪು ಮಾಡಿಕೊಡ್ತಾ ಇದ್ದೀನಿ. ಈಗ ಫಸ್ಟ್ ಐಟಮ್ ಯಾವ್ದಂತ ಕೇಳಿದ್ರೆ ಡೈರೆಕ್ಟ್ ಮಟೀರಿಯಲ್ ತಗೋಬೇಕು. ಡೈರೆಕ್ಟ್ ಮಟೀರಿಯಲ್ ಯಾವ ರೀತಿ ಬರುತ್ತೆ ಅಂತ ಕೇಳಿದ್ರೆ ಡೈರೆಕ್ಟ್ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಬರ್ತೈತಿ. ಇಲ್ಲಾಯ್ತು ಓಪನಿಂಗ್ ಸ್ಟಾಕ್, ಪರ್ಚೇಸ್ ಆಫ್ ಮಟೀರಿಯಲ್, ಪರ್ಚೇಸ್ ಎಕ್ಸ್ಪೆನ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ ಬರ್ತೈತಿ. ಇದ್ರ ಸಂಗಡ ಮತ್ತೇನ್ ಬರ್ತೈತಿ ಕೇಳಿದ್ರ ಮಟೀರಿಯಲ್ ಡೈರೆಕ್ಟ್ ಪರ್ಚೇಸ್, ಮಟೀರಿಯಲ್ ಫ್ರಮ್ ಸ್ಟೋರ್ಸ್. ಸ್ಟೋರ್ಸ್ ಅಂತ ಒಂದು ವರ್ಡ್ ಬರ್ತೈತಿ. ಅಂದ್ರ ನೀವು ನೇರವಾಗಿ ಖರೀದಿ ಮಾಡಿರ್ತಕ್ಕಂಥ ಮಟೀರಿಯಲ್ ಎಷ್ಟ, ನಿಮ್ ಗೋಡಾವನ್ದಾಗಿ ಉಪಯೋಗ ಮಾಡಿದ ಮಟೀರಿಯಲ್ ಎಷ್ಟ, ಇವೆರಡನ್ನು ಕೂಡಿಸ್ಬೇಕಾಗೈತಿ. ನಾ ಮಟೀರಿಯಲ್ ಫ್ರಮ್ ಸ್ಟೋರ್ ಅಂತ ಹೇಳಿಕಿಲ್ಲ ನಿನ್ನೆ. ಅದಕ್ಕೆ ಪಾಯಿಂಟ್ ಸರಿಯಾಗಿ ನೆನಪಿಟ್ಕೊಡ್ರಿ. ಫಸ್ಟ್ ಪಾಯಿಂಟ್, ಮಟೀರಿಯಲ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೌ ಟು ಕ್ಯಾಲ್ಕುಲೇಟ್ ದಿ ಮಟೀರಿಯಲ್. ಮಟೀರಿಯಲ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಕೇಳಿದ್ರೆ ಓಪನಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ ಆಡ್ ಪರ್ಚೇಸ್ ಎಕ್ಸ್ಪೆನ್ಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್. ಆಮೇಲೆ ನೆಕ್ಸ್ಟ್ ಆಡ್ ಫ್ರಮ್ ಸ್ಟೋರ್ಸ್. ಸ್ಟೋರ್ ಇಂದ ಬಂದಿರ್ತಾರೆ ಅದನ್ನು ಕೂಡಿಸ್ಕೋಬೇಕು. ಆಂತರ ಡೈರೆಕ್ಟ್ ಲೇಬರ್ ಏನ್ ಮಾಡಂತ ಹೇಳಿ, ಔಟ್ಸ್ಟ್ಯಾಂಡಿಂಗ್ ಲೇಬರ್ ಇದ್ರೆ ಕೂಡ್ಸ್ರಿ ಅಂತ ಹೇಳಿ. ಚಾರ್ಜೇಬಲ್ ಎಕ್ಸ್ಪೆನ್ಸ್ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಕೂಡ್ಸೋದು. ಇದಕ್ಕೇನ್ ಮತ್ತೆ ಬೇರೆ ಏನು ಬರಲ್ಲ. ಇನ್ನ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ ಏನ್ ಮಾಡ್ಬೇಕು, ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇದ್ರೆ ಕೂಡಿಸ್ಬೇಕು, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ಕಳಿಬೇಕು. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಇತ್ತಂದ್ರ ಅದನ್ನ ಬರೀಬೇಕು. ಅದನ್ನ ಬರೆದ ಮೇಲೆ ಓಪನಿಂಗ್ ಫಿನಿಶ್ ಸ್ಟಾಕ್ ಕೂಡಿಸ್ಬೇಕು, ಕ್ಲೋಸಿಂಗ್ ಫಿನಿಶ್ ಸ್ಟಾಕ್ ಕಳಿಬೇಕು ಕಾಸ್ಟ್ ಆಫ್ ಪ್ರೊಡಕ್ಷನ್. ಆಂತರ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕೂಡಿಸ್ರಿ, ಕಾಸ್ಟ್ ಆಫ್ ಸೇಲ್ ಬರ್ತತಿ. ಕಾಸ್ಟ್ ಆಫ್ ಸೇಲ್ ಪ್ರಾಫಿಟ್ ಕೂಡಿಸ್ರಿ, ಸೇಲ್ಸ್ ಬರ್ತತಿ. ಈ ಟೇಬಲ್ ದಾಗ ಈಗ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೀವು ತುಂಬಬೇಕಾಗ್ತತಿ. ನಾ ಬರೀ ಡಿಕ್ಟೇಟ್ ಮಾಡ್ತೀನಿ. ಇವತ್ತ ಎಲ್ಲ ಎಕ್ಸಾಂಪಲ್ ನೀವು ಈ ಟೇಬಲ್ ದಾಗ ತುಂಬಿ ಅವ 5 ಮಾರ್ಕ್ಸ್ ಕ್ವಶನ್ ಎಲ್ಲ ಬಿಡಿಸ್ರಿ. ಈಗ ನೋಡ್ರಿ, ಕ್ವಶನ್ ನಂಬರ್ ಸೆಕ್ಷನ್ ಬಿ ದಲ್ಲಿ ಕ್ವಶನ್ ನಂಬರ್ 1 ಕೊಟ್ಟಿದ. ನಿಮ್ಗೆ ಏನ್ ಕೊಟ್ಟಿದ ಅಂತ ಕೇಳ, ಓಪನಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ ಕೊಟ್ಟಿದಾನ, ಪರ್ಚೇಸ್ ಆಫ್ ಮಟೀರಿಯಲ್ ಕೊಟ್ಟಿದಾನ, ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ ಕೊಟ್ಟಿದಾನ. ಆ ನಂತರ ಮಟೀರಿಯಲ್ ಇಶ್ಯೂಡ್ ಫ್ರಮ್ ಸ್ಟೋರ್ ಕೊಟ್ಟಿದ. ಆ ನಂತರ ಏನ್ ಕೊಟ್ಟಿದಾನ, ಸೇಲ್ಸ್ ಕೊಟ್ಟಿದ. ಸೇಲ್ಸ್ ಕೊಟ್ಟು ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟು ಕೇಳಿದ್ರೆ 50% ಆಫ್ ವೇಜಸ್ ಅಂತ ಇದಾವ. ಡೈರೆಕ್ಟ್ ವೇಜಸ್ ಕೊಟ್ಟಿದ, ಮಟೀರಿಯಲ್ ಪರ್ಚೇಸ್ ಕೊಟ್ಟಿದ. ठीक ಎಷ್ಟೈತಿ, ಫ್ಯಾಕ್ಟ್ರಿ ಓವರ್ ಹೆಡ್ ಅಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟು ಅಂತ ಕೇಳಿದ್ರೆ 50% ಆಫ್ ಡೈರೆಕ್ಟ್ ವೇಜ್. ಡೈರೆಕ್ಟ್ ವೇಜ್ ಎಷ್ಟೈತಿ ನೀವು ನೋಡ್ರಿ. ಡೈರೆಕ್ಟ್ ವೇಜ್ ಇಲ್ಲಿ ಎಷ್ಟು ಕೊಡಿದ್ರೆ 2 ಲಕ್ಷ ರೂಪಾಯಿ ಕೊಡಿದ್ರೆ 2 ಲಕ್ಷ 50% ಮಾಡಿದ್ರೆ ಎಷ್ಟಾಗತ್ತಿ, 1 ಲಕ್ಷ ಆಗ್ತತಿ. 1 ಲಕ್ಷ ರೂಪಾಯಿ ಏನದು ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಎಷ್ಟು ಕೇಳಿದ್ರ 25% ಆನ್ ಫ್ಯಾಕ್ಟ್ರಿ ಕಾಸ್ಟ್. ಟೇಬಲ್ ದಾಗ ನೋಡ್ರಿ, ಚಾರ್ಟ್ ದಾಗ ನೋಡ್ರಿ, ಆ ಫ್ಯಾಕ್ಟ್ರಿ ಕಾಸ್ಟ್ ಎಲ್ಲಿ ಕೇಳಿದ್ರ ಫ್ಯಾಕ್ಟ್ರಿ ಓವರ್ ಹೆಡ್ ಆದ ನಂತರ ವರ್ಕ್ ಇನ್ ಪ್ರೋಗ್ರೆಸ್ ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ಟೋಟಲ್ ಮಾಡಿದ್ರಿ, ಆ ಟೋಟಲ್ ಬರ್ತೈತಿ. ಆ ಟೋಟಲ್ ನಾವು ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕರಿತೀವಿ. ಅದಕ್ಕ 25% ಆಫ್ ಫ್ಯಾಕ್ಟ್ರಿ ಕಾಸ್ಟ್ ಮಾಡ್ರಿ ಅಂತ ಹೇಳದ್ ನಾವು. 25% ಆಫ್ ಫ್ಯಾಕ್ಟ್ರಿ ಕಾಸ್ಟ್ ಮಾಡಿ ನೀವು ಟೇಬಲ್ ಹಾಕ್ಬೇಕು. ಇಲ್ಲಿ ಪರ್ ಯೂನಿಟ್ ಕೇಳಿಲ್ಲ. ಪರ್ ಯೂನಿಟ್ ಕೇಳಿಲ್ಲ ಅಂದ್ರೆ ಏನ್ ಮಾಡಂದ್ರ ಒಂದ್ ಪರ್ಟಿಕ್ಯುಲರ್ ಕಾಲಮ್ ಮಾಡ್ರಿ, 2 ಅಮೌಂಟ್ ಕಾಲಮ್ ಮಾಡ್ರಿ. ಸರಿಯಾಗಿ ಹೇಳೋದು ಕೇಳ್ರಿ. ನಾ ಏನ್ ರೀತಿ ಅದನ್ನು ಈ ರೀತಿ ಬರ್ಕೊತ ಹೋಗ್ಬೇಕು. ನೀವು ನಾ ಹೇಳಿದ ಲೆಕ್ಚರ್ ಕೇಳೋದ ಬರ್ಕೊತ ಹೋಗೋದ ನೋಡ್ಬೇಕ. ನಾ ಬೋರ್ಡ್ ಮೇಲೆ ಬಿಡಿಸಲ್ಲ, ಬೋರ್ಡ್ ಮೇಲೆ ಬಿಡಿಸಾಕಲ್ಲಿ. ಇನ್ನ ಬೋರ್ಡ್ ಮೇಲೆ ಬಿಡಿಸಾಕೋದ್ರ ಬೋರ್ಡ್ ಕಾಣ್ತಿಲ್ಲ, ಇಲ್ಲಿ ಕತ್ಲೆ ಆಗೈತಿ ಸ್ವಲ್ಪ. ಅದಕ್ಕ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ, ಆ ರೀತಿ ಬರ್ಕೊಂಡ್ ಹೋಗ್ಬೇಕು. ನಾ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಕತ್ತೀನಿ ಈಗ, ಕಾಸ್ಟ್ ಸೀಟ್ ಹೆಡ್ಡಿಂಗ್ ಬರ್ರಿ. ಇಲ್ಲೇನ್ ವರ್ಷ ತಿಂಗಳ ಏನು ಕೊಟ್ಟಿಲ್ಲ, ಬರೀ ಕಾಸ್ಟ್ ಸೀಟ್ ಹೆಡ್ಡಿಂಗ್ ಬರ್ರಿ. ಒಂದು ಪರ್ಟಿಕ್ಯುಲರ್ 2 ಅಮೌಂಟ್ ಕಾಲಮ್. ಅಲ್ಲಿ 2 ಅಮೌಂಟ್ ಕಾಲಮ್ ಯಾವ್ದು ಕೇಳಿದ್ರೆ ಒಂದು ಇನ್ನರ್ ಕಾಲಮ್, ಒಂದು ಔಟರ್ ಕಾಲಮ್.
ಅಂದ್ರೆ ಯಾವುದು ಇನ್ನರ್ ಕಾಲಮ್ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಬರುದಿಲ್ಲ. ಪರ್ ಯೂನಿಟ್ ಯಾಕೆ ಬರ್ಲಕ್ಕಿದ್ರ ಯೂನಿಟ್ ಪ್ರೊಡ್ಯೂಸ್ ಕೊಟ್ಟಿಲ್ಲ ಸೀದಾ. ಅದಕ್ಕ ನೀವು ಫಸ್ಟ್ ಏನ್ ಬರಿಬೇಕಿದ್ರ ಮಟೀರಿಯಲ್ ಕನ್ಸ್ಯೂಮ್ಡ್ ಬರಿಬೇಕಾಗ್ತೈತಿ. ಮಟೀರಿಯಲ್ ಕನ್ಸ್ಯೂಮ್ಡ್ ಬರಿ ಅಂದ್ರ ನೀವೇನ್ ಮಾಡ್ಬೇಕು, ಓಪನಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ ಎಷ್ಟೈತಿ 10,000 ಐತಿ. 10,000 ಇನ್ನರ್ ಕಾಲಮ್ ಬರ್ಕೋರಿ. ಆಡ್ ಪರ್ಚೇಜ್ 1 ಲಕ್ಷ ಐತಿ. ಅದು ಓಪನಿಂಗ್ ಸ್ಟಾಕ್ 1 ಲಕ್ಷ ಐತಿ. ಆಡ್ ಪರ್ಚೇಜ್ 2,50,000. ಪರ್ಚೇಜ್ ಎಕ್ಸ್ಪೆನ್ಸ್ ಇಲ್ಲಿ ಏನು ಇಲ್ಲ. ಇವೆರಡನ್ನು ಕೂಡ್ಸ್ರಿ. ಓಪನಿಂಗ್ ಸ್ಟಾಕ್ 1 ಲಕ್ಷ, ಪರ್ಚೇಜ್ ಎಷ್ಟ 2,50,000. ಎರಡು ಕೂಡಿಸಿರ 3,55,000 ಆಗ್ತೈತಿ. 3,55,000ದಾಗ ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ 75,000 ಕಳೀರಿ. 75,000 ಕಳೆದ್ರಿ ಅಂದ್ರ ಎಷ್ಟು ಉಳಿತೈತಿ? 3,55,000ರಾಗ 75,000 ಕಳೆದ್ರಿ ಅಂದ್ರ 2,80,000 ಉಳಿತೈತಿ. ಟೀಟ ಆ 2,80,000ದಾಗ ನೀವೇನ್ ಮಾಡ್ಬೇಕು, 2,80,000ದಾಗ ಮಟೀರಿಯಲ್ ಇಶ್ಯೂಡ್ ಫ್ರಮ್ ಸ್ಟೋರ್ 20,000 ಐತಿ. ಅದನ್ನ ಕೂಡಿಸ್ಬೇಕು. ಲಾಸ್ಟ್ ಕೂಡಿಸಿ 2,80,000 ಇದೊಂದು 20,000 ಟೋಟಲ್ ಎಷ್ಟಾಗತ್ತೆ? 3 ಲಕ್ಷ ರೂಪಾಯಿ ಆಗ್ತೈತಿ. ಇದು ಮಟೀರಿಯಲ್ ಕನ್ಸ್ಯೂಮ್ಡ್. ಮಟೀರಿಯಲ್ ಕನ್ಸ್ಯೂಮ್ಡ್ ಹೆಂಗ್ ಮಾಡೋಣ? ಓಪನಿಂಗ್ ಸ್ಟಾಕ್ ಆಡ್ ಪರ್ಚೇಜ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಡ್ ಇಶ್ಯೂಡ್ ಫ್ರಮ್ ಸ್ಟೋರ್. ಇವನ್ನೆಲ್ಲ ಇನ್ನರ್ ಕಾಲಮ್ ಟೋಟಲ್ ಮಾಡ್ರಿ, ಕ್ಯಾಲ್ಕುಲೇಟ್ ಮಾಡಿ. ಏನ್ 3 ಲಕ್ಷ ಆನ್ಸರ್ ಬರ್ತೈತಿ ಅದನ್ನ ಟೋಟಲ್ ಕಾಸ್ಟ್ ಕಾಲಮ್ನಾಗ ಇಟ್ರಿ. 3 ಲಕ್ಷ ರೂಪಾಯಿ ಬರ್ತೈತಿ. ಒಂದನೇ ಐಟಮ್ ಕಂಪ್ಲೀಟ್ ಆಯ್ತು. ಇನ್ನು ಎರಡನೇ ಐಟಮ್ ಯಾವ್ದು ಕೇಳಿದ್ರೆ ಡೈರೆಕ್ಟ್ ಮಟೀರಿಯಲ್ 2 ಲಕ್ಷ ಐತಿ. ಡೈರೆಕ್ಟ್ ಮಟೀರಿಯಲ್ 2 ಲಕ್ಷ ಇಡ್ರಿ. 2 ಲಕ್ಷ ಇಟ್ರಿ ಅಂದ್ರೆ ಎಷ್ಟಾಗತ್ತೆ? ಎರಡನೇ ಐಟಮ್ ಡೈರೆಕ್ಟ್ ದಂಡಿಗೆ ಬರೋದಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ, 2 ಲಕ್ಷ ಆಗ್ತದೆ. ಇನ್ನು ಡೈರೆಕ್ಟ್ ಎಕ್ಸ್ಪೆನ್ಸ್ ಇಲ್ಲಿ ಏನು ಕೊಟ್ಟಿಲ್ಲ, ಚಾರ್ಜಬಲ್ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ. ಮಟೀರಿಯಲ್ 3 ಲಕ್ಷ, ಲೇಬರ್ 2 ಲಕ್ಷ, 5 ಲಕ್ಷ ಆಗ್ತೈತಿ. ಎರಡು ಕೂಡ್ಸಿರ ಆ 5 ಲಕ್ಷಕ್ಕೆ ನಾವ್ ಏನ್ ಕರಿತೀವಿ? ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. 5 lakh ಏನದು ಪ್ರೈಮ್ ಕಾಸ್ಟ್. 5 ಲಕ್ಷ ಪ್ರೈಮ್ ಕಾಸ್ಟ್ ಅಂದ್ರ ಮುಂದಿನ ಹೆಡ್ ಅಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್. ಮುಂದಿನ ಯಾವ್ದ? ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟು ಕೇಳಿದ್ರ 50% ಅಂತ ಹೇಳ್ತಾವ. 50% ಆಫ್ ಡೈರೆಕ್ಟ್ ವೇಜ್. ಡೈರೆಕ್ಟ್ ವೇಜ್ ಎಷ್ಟು ಕೇಳಿದ್ರೆ ಇಲ್ಲಿ 2 ಲಕ್ಷ ಐತಿ. 2 ಲಕ್ಷ ಮೇಲೆ 50% ಮಾಡಿದ್ರೆ 1 ಲಕ್ಷ ಆಗ್ತೈತಿ. ಅದಕ್ಕ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟು ಕೇಳಿದ್ರ 1 ಲಕ್ಷ ರೂಪಾಯಿ ಟೋಟಲ್ ಕಾಸ್ಟ್ ಕಾಲಮ್ನಾಗ ಬರೀ ದಂಡಿಗೆ. ಔಟರ್ ಕಾಲಮ್ನಾಗ ಅಂತ ಕೂಡ್ಸ್ರಿ. 5 ಲಕ್ಷ 1 ಲಕ್ಷ ಕೂಡ್ಸ್ರಿ ಎಷ್ಟಾಗತ್ತೆ? 6 ಲಕ್ಷ ಆಗ್ತೈತಿ. ಆ 6 ಲಕ್ಷಕ್ಕೆ ನಾವ್ ಏನ್ ಕರಿತೀವಿ? ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕರಿತೀವಿ. ಏನದು? ಫ್ಯಾಕ್ಟ್ರಿ ಕಾಸ್ಟ್. ಫ್ಯಾಕ್ಟ್ರಿ ಓವರ್ ಹೆಡ್ ಬೇರೆ, ಫ್ಯಾಕ್ಟ್ರಿ ಕಾಸ್ಟ್ ಬೇರೆ. ಫ್ಯಾಕ್ಟ್ರಿ ಓವರ್ ಹೆಡ್ ಅಂದ್ರೆ ಒಂದ ಐಟಮ್. ಫ್ಯಾಕ್ಟ್ರಿ ಕಾಸ್ಟ್ ಅಂದ್ರೆ ಎಲ್ಲ ಕೂಡ್ಸ್ ಬರ್ತೈತಿ. ಪ್ರೈಮ್ ಕಾಸ್ಟ್ ಮತ್ತು ಫ್ಯಾಕ್ಟ್ರಿ ಓವರ್ ಹೆಡ್ ಕೂಡ್ಸ್ ಬರೋದು ಫ್ಯಾಕ್ಟ್ರಿ ಕಾಸ್ಟ್. ठीक है 6 ಲಕ್ಷ ರೂಪಾಯಿ ಟೋಟಲ್ ಆಗ್ತದೆ ಆ 6 ಲಕ್ಷಕ್ಕೆ ಏನು ಬರ್ತೀರಿ ಫ್ಯಾಕ್ಟರಿ ಕಾಸ್ಟ್ ಆಗ್ತದೆ ಫ್ಯಾಕ್ಟರಿ ಕಾಸ್ಟ್ ಕ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಆಡ್ ಮಾಡು ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ 25% ಇದೆ ಎತ್ತರ ಮೇಲೆ ಇಲ್ಲ ಸರಿಯಾಗಿ ನೋಡ್ರಿ ಫ್ಯಾಕ್ಟರಿ ಕಾಸ್ಟ್ ಅಂತ ಇದೆ ಫ್ಯಾಕ್ಟರಿ ಓವರ್ಹೆಡ್ ಆದ್ರೆ 1 ಲಕ್ಷ ರೂಪಾಯಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ ಇಂಕ ಫ್ಯಾಕ್ಟರಿ ಕಾಸ್ಟ್ ಆದ್ರೆ 6 ಲಕ್ಷ ಐತಿ ಫ್ಯಾಕ್ಟರಿ ಕಾಸ್ಟ್ ಎಷ್ಟೈತಿ 6 ಲಕ್ಷ ಯಾವ್ದಾರು ಕೂಡಿಸಿದ್ರಿ ಪ್ರೈಮ್ ಕಾಸ್ಟ್ ಫ್ಯಾಕ್ಟರಿ ಓವರ್ಹೆಡ್ 1 ಲಕ್ಷ ಕೂಡಿಸಿ 6 ಲಕ್ಷ ಮಾಡಿದ್ರಲ್ಲ ಆ 6 ಲಕ್ಷಕ್ಕೆ ನಾವ್ ಏನ್ ಕರ್ತೀವಿ ಫ್ಯಾಕ್ಟರಿ ಕಾಸ್ಟ್ ಅಂತ ಕರಿತೀವಿ 6 ಲಕ್ಷದ 25% ಮಾಡಿದ್ರಿ ಅಂದ್ರ 1,50,000 ಆಗ್ತದೆ ठीक है ಎಷ್ಟಾಗತ್ತೆ 1,50,000 1,50,000 ಕೂಡಿಸ್ರಿ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಟೋಟಲ್ ಎಷ್ಟಾಗತ್ತೆ 7,50,000 ಆಗ್ತೈತಿ 7,50,000 ಏನ್ ಕರ್ತೀವಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮುಂದಿನ ಯಾವ್ದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇಲ್ಲ ಅನ್ಬೇಕು ಬಿಟ್ಟು ಬಿಡ್ರಿ ಬಿಟ್ಟು ಕೇಸಿ ನೆಕ್ಸ್ಟ್ ಯಾವ ತಗೋರಿ ಅಂದ್ರೆ ಸೇಲ್ ಐತಿ ಸೇಲ್ ಎಷ್ಟು ಕೇಳಿದ್ರ 8 ಲಕ್ಷ ಐತಿ ಆ 8 ಲಕ್ಷ ಏನ್ ಮಾಡೋದು ಅಂತ ಕೇಳಿದ್ರ ಕಾಸ್ಟ್ ಆಫ್ ಸೇಲ್ ಕೆಳಗೆ ಒಂದು ಲೈನ್ ಕಾಯೋದ ಒಂದು ಲೈನ್ ಕಾದು ಸೇಲ್ ಬರೋದ ಡಿಫರೆನ್ಸ್ ಎಷ್ಟಾಗತ್ತಿ 7,50,000 ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದಿರ್ತತಿ ಅದಕ್ಕ
8 ಲಕ್ಷ ಸೇಲ್ ಐತಿ, ಡಿಫರೆನ್ಸ್ ಎಷ್ಟು ಕೇಳಿದ್ರ 50,000 ಬರ್ತೈತಿ. ಆ 50,000ಕ್ಕೆ ಅಂತ ಬರೋದ ಪ್ರಾಫಿಟ್ ಅಂತ ಬರೋದ. ಪ್ರಾಫಿಟ್ ಎಷ್ಟ 50,000. ಇದನ್ನ ಕಂಪ್ಲೀಟ್ ಮಾಡ್ರಿ. ಇನ್ನರ್ ಕಾಲಮ್ ಬರೀ ಮಟೀರಿಯಲ್ ಅಡ್ಜಸ್ಟ್ಮೆಂಟ್ ಅಟ್ಟ ಮಾಡಬೇಕು, ಉಳಿದ ಯಾವ ಐಟಮ್ ಬರುದಿಲ್ಲ. ಇದು 5 ಮಾರ್ಕ್ಸ್ ಕ್ವಶನ್. In example number 2 note, from the following particulars of Udyog Limited, prepare cost sheet anta ಹೇಳ್ತಾವ. Cost sheet anta ಹೇಳ್ತಾನ, showing cost per unit ಕೇಳ. Per unit ಕೇಳಂದ್ರ ನೀವೇನ್ ಮಾಡ್ಬೇಕು, per unit ಕೇಳಿದಾಗ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಇನ್ನರ 3 ಕಾಲಮ್ ಅಮೌಂಟ್ ತಗೋಬೇಕು. ಒಂದು ಪರ್ಟಿಕ್ಯುಲರ್ ಕಾಲಮ್, ಒಂದು ಇನ್ನರ್ ಕಾಲಮ್, ಟೋಟಲ್ ಕಾಸ್ಟ್ ಪರ್ ಯೂನಿಟ್. ನಾ ಏನ್ ಫಾರ್ಮೇಟ್ ಕೊಟ್ಟಿನಿ ಆ ಫಾರ್ಮೇಟ್ ತಗೋಬೇಕು. ಇಲ್ಲಿ ನೋಡ್ರಿ, ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಅಂತ ಕೊಡಿದ. ಮಟೀರಿಯಲ್ ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಒಂದೇ ಪ್ರಾಬ್ಲಮ್ ಮಟೀರಿಯಲ್ ಅಡ್ಜಸ್ಟ್ ಮಾಡಿದ್ರಿ ನೀವು, ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಡೈರೆಕ್ಟ್ ಎಷ್ಟೈತಿ 5 ಲಕ್ಷ ರೂಪಾಯಿ ಐತದ. ಮಟೀರಿಯಲ್ ಕಾಸ್ಟ್ ಎಷ್ಟೈತಿ 5 lakh ರೂಪಾಯಿ ಮಟೀರಿಯಲ್ ಕಾಸ್ಟ್ ಐತಿ. ಡೈರೆಕ್ಟ್ ವೇಜ್ 3 ಲಕ್ಷ ಐತಿ. ಡೈರೆಕ್ಟ್ ಎಕ್ಸ್ಪೆನ್ಸ್ 2 ಲಕ್ಷ ಐತಿ. ಡೈರೆಕ್ಟ್ ಎಕ್ಸ್ಪೆನ್ಸ್ 2 ಲಕ್ಷ ಕೊಟ್ಟಿದ. ಆ ನಂತರ ಫ್ಯಾಕ್ಟ್ರಿ ಓವರ್ ಹೆಡ್ 50% ಆಫ್ ಡೈರೆಕ್ಟ್ ವೇಜ್ ಹೇಳಿದ. ಸೆಲ್ಲಿಂಗ್ ಓವರ್ ಹೆಡ್ ₹5 ಪರ್ ಯೂನಿಟ್ ಅಂತ ಹೇಳ್ತಾವ. ಸೆಲ್ಲಿಂಗ್ ಓವರ್ ಹೆಡ್ ಎಷ್ಟ 5 ಪರ್ ಯೂನಿಟ್. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 10% ಆಫ್ ವರ್ಕ್ ಕಾಸ್ಟ್. ವರ್ಕ್ ಕಾಸ್ಟ್ ಫ್ಯಾಕ್ಟ್ರಿ ಕಾಸ್ಟ್ ಎರಡು ಸೇಮ್. ನೀನ್ ಹೇಳಿದಿ ನಾನೇ, ಫ್ಯಾಕ್ಟ್ರಿ ಕಾಸ್ಟ್ ವರ್ಕ್ ಕಾಸ್ಟ್ ಎರಡು ಸೇಮ್. ठीक ಇನ್ನಿದ್ರ ಹೆಂಗ್ ಬಿಡಿಸೋದ? ಇಲ್ಲಿ ಇನ್ನರ್ ಕಾಲಮ್ ದಾಗ ಬರ್ಯಾಕ ಏನು ಐಟಮ್ ಇಲ್ಲ. ನೀವು ಇನ್ನರ್ ಕಾಲಮ್ ಹಾಕಿರ ಅಂತ ತಿಳ್ಕೊಡ್ರಿ. ಪರ್ಟಿಕ್ಯುಲರ್ ಇನ್ನರ್ ಕಾಲಮ್ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಕಾಲಮ್ ಹಾಕಿರಂದ್ರ ಇನ್ನರ್ ಕಾಲಮ್ ಬರ್ಯಾಕ ಯಾವುದು ಅಡ್ಜಸ್ಟ್ಮೆಂಟ್ಗಳು ಏನೂ ಇಲ್ಲ. ಅದಕ್ಕೆ ನೇರವಾಗಿ ಏನ್ ಮಾಡ್ರಿ ಅಂತ ಕೇಳಿದ್ರ, ಒಂದು ಪರ್ಟಿಕ್ಯುಲರ್ ಕಾಲಮ್ ಮಾಡ್ರಿ, 2 ಅಮೌಂಟ್ ಕಾಲಮ್ ಹಾಕ್ರಿ. 2 ಅಮೌಂಟ್ ಕಾಲಮ್ ಹಾಕಿ ಒಂದನೇ ಅಮೌಂಟ್ ಕಾಲಮ್ ಟೋಟಲ್ ಕಾಸ್ಟ್ ಅನ್ರಿ, ಎರಡನೇದಕ್ಕ ಪರ್ ಯೂನಿಟ್ ಅನ್ರಿ. ಪರ್ ಯೂನಿಟ್ ಅಂದು ಒಂದನೇ ಐಟಮ್ ಯಾವ್ದು ಕೇಳಿದ್ರೆ ಕಾಸ್ಟ್ ಶೀಟ್ನಾಗ ಡೈರೆಕ್ಟ್ ಮಟೀರಿಯಲ್. ಡೈರೆಕ್ಟ್ ಮಟೀರಿಯಲ್ ಟೋಟಲ್ ಎಟ್ ಕೇಳಿದ್ರೆ 5 ಲಕ್ಷ ಐತಿ. 5 ಲಕ್ಷ ಟೋಟಲ್ ಕಾಲಮ್ ನಾಗ ಬರೋದು. ಇನ್ನು ಪರ್ ಯೂನಿಟ್ ಎಟ್ ಅಂತ ಕೇಳಿದ್ರ ಎಷ್ಟು ಯೂನಿಟ್ ತಯಾರು ಮಾಡಿದ್ರೆ ಅಟ್ಲೆ ಡಿವೈಡ್ ಮಾಡಿ. ಇಲ್ಲಿ ನೋಡ್ರಿ ಎಷ್ಟು ಯೂನಿಟ್ ತಯಾರು ಮಾಡಿದೇವೆ ಅಂತ ಹೇಳಿ ಅಲ್ಲಿ ಲಾಸ್ಟ್ ಲೈನ್ ಆಗ ಐತಿ ನೋಡ್ರಿ. ಎಷ್ಟು ಯೂನಿಟ್ ಪ್ರೊಡ್ಯೂಸ್ಡ್ ಅಂಡ್ ಸೋಲ್ಡ್. ತಯಾರು ಮಾಡಿ ಮಾರಿದ್ವು 1,000 ತಯಾರು ಮಾಡಿದ್ರಿ, 1,000 ಮಾರಿದ್ರಿ ಅಂದ್ರ ಉಳಿದು ಇಲ್ಲ, ಮತ್ತ ಹಿಂದಿನ ಬಾಕಿನೂ ಏನಿಲ್ಲ. 1,000 ತಯಾರು ಮಾಡಿ 1,000 ಮಾರಿದ್ರಿ ಅಂದ್ರ ಪ್ರೊಡಕ್ಷನ್ 1,000 ಯೂನಿಟ್ ಐತಿ. ಅದು ಟೋಟಲ್ ಕಾಸ್ಟ್ ಏನ್ ಮಾಡ್ಕೋತಾರ, ಈ 1,000 ಡಿವೈಡ್ ಮಾಡ್ಕೋತ ಬಂದ್ರಿ ಅಂದ್ರ 1,000 ಡಿವೈಡ್ ಮಾಡಿ ಏನ್ ಸಿಗ್ತೈತಿ ಪರ್ ಯೂನಿಟ್ ಕಾಸ್ಟ್ ಸಿಗ್ತೈತಿ. ಡೈರೆಕ್ಟ್ ಮಟೀರಿಯಲ್ 5 ಲಕ್ಷ ಬರೀರಿ, ಡಿವೈಡೆಡ್ ಬೈ 10,000 ಐತಿ. ಇದೆಷ್ಟೈತಿ 10,000 ಐತಿ. 10,000 ಡಿವೈಡ್ ಮಾಡಿದ್ರ 50 ರೂಪಾಯಿ ಬರ್ತೈತಿ ಪರ್ ಯೂನಿಟ್. ಪರ್ ಯೂನಿಟ್ ಕೊಡೋದು 50 ಬರೋದು. ಇನ್ ಎರಡನೇದು ಡೈರೆಕ್ಟ್ ವೇಜಸ್ ಟೋಟಲ್ ದಾಗ 3 ಲಕ್ಷ ಬರೀರಿ, ಡಿವೈಡೆಡ್ ಬೈ 10,000 ಮಾಡ್ರಿ, ಪರ್ ಯೂನಿಟ್ ದಾಗ ಬರ್ರಿ, ಇದು 30 ರೂಪಾಯಿ ಬರ್ತೈತಿ. ಮಟೀರಿಯಲ್ 50 ರೂಪಾಯಿ ಪರ್ ಯೂನಿಟ್ ಬರ್ತೈತಿ. ಡೈರೆಕ್ಟ್ ವೇಜ್ 30 ರೂಪಾಯಿ ಬರ್ತೈತಿ. ಇನ್ನು ಡೈರೆಕ್ಟ್ ಎಕ್ಸ್ಪೆನ್ಸ್ ಮೂರನೇದು 2 ಲಕ್ಷ ಐತಿ. ಟೋಟಲ್ ದಾಗ 2 ಲಕ್ಷ ಬಿಡ್ರಿ, 10,000 ಡಿವೈಡ್ ಮಾಡ್ರಿ 20 ಬರ್ತೈತಿ ಬರುತ್ತೆ. ಇನ್ನ ಅಮೌಂಟ್ ಕಾಲಮ್ ಅಂಡರ್ಲೈನ್ ಮಾಡ್ರಿ, 3 ನಂತರ ಟೋಟಲ್ ತೆಗಿರಿ. ಟೋಟಲ್ ಕಾಲಮ್ ನಾಗ ಎಷ್ಟು ಬರುತ್ತೆ ಕೇಳಿದ್ರ 10 lakh ಆಗ್ತೈತಿ. ಟೋಟಲ್ ಎಷ್ಟ್ ಆಗತ್ತೆ, ಮಟೀರಿಯಲ್, ಲೇಬರ್, ಎಕ್ಸ್ಪೆನ್ಸ್ 3 ಕೂಡಿಸಿದ್ರ 10 lakh ಆಗ್ತೈತಿ. ಪರ್ ಯೂನಿಟ್ ಎಷ್ಟ್ ಆಗತ್ತೆ ಕೇಳಿದ್ರ 100 ಆಗ್ತೈತಿ. 50, 30, 20 100 ಆಗ್ತೈತಿ. ಅದತಿ ಅದಿದು ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟ್ ಅಂತ ನೀವ್ ಏನ್ ಮಾಡ್ಬೇಕು, ಫ್ಯಾಕ್ಟ್ರಿ ಓವರ್ ಹೆಡ್ ಕೂಡಿಸ್ಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಂದ್ರೆ 50% ಆಫ್ ವೇಜಸ್ ಹೇಳಿದ. 50% ಅಂದ್ರೆ ವೇಜಸ್ ಅಂದ್ರೆ ಎಷ್ಟಾಗ್ತೈತಿ, ವೇಜಸ್ 2 ಲಕ್ಷ ಐತಿ. ಅದ್ರದ 50% ಮಾಡಿದ್ರ 2 ಲಕ್ಷ 50% ಮಾಡಿದ್ರೆ 1 ಲಕ್ಷ ಆಗ್ತೈತಿ. ಅದಕ್ಕೆ ಟೋಟಲ್ ಕಾಲಮ್ ನಾಗ 1 ಲಕ್ಷ ಬರೀರಿ, ಅದಕ್ಕ 10,000 ಡಿವೈಡ್ ಮಾಡ್ರಿ, ಪರ್ ಯೂನಿಟ್ ಬರ್ತೈತಿ ಅಂದ್ರೆ 10 ರೂಪಾಯಿ ಬರ್ತೈತಿ. ಹೌದಾ? ಅಂದ್ರೆ ಟೋಟಲ್ ಯಾವುದು ಫ್ಯಾಕ್ಟ್ರಿ ಓವರ್ ಹೆಡ್ 1 lakh, ಪರ್ ಯೂನಿಟ್ 10. ಟೋಟಲ್ ಮಾಡ್ರಿ
ಫ್ಯಾಕ್ಟ್ರಿ ಕಾಸ್ಟ್ ಬರ್ತತಿ ಇಲ್ಲ ವರ್ಕ್ ಕಾಸ್ಟ್ ಬರ್ತತಿ. ಟೋಟಲ್ ಬಂದು ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ ಕಾಸ್ಟ್ ಎಷ್ಟಾಗತ್ತೆ? ಟೋಟಲ್ 11 lakh ಆಗ್ತತಿ. ಪರ್ ಯೂನಿಟ್ 110 ಆಗ್ತೈತಿ. ಪರ್ ಯೂನಿಟ್ ಎಷ್ಟಾಗುತ್ತೆ? 110 ಆಗ್ತೈತಿ. ठीक है 110 ಆಗುತ್ತೆ. 110 ಆಗ್ತತಿ. ಆ ನಂತರ ಇದಕ್ಕೆ ಏನ್ ಕರಿತೀವಿ? ವರ್ಕ್ ಕಾಸ್ಟ್ ಅಂತ ಕರಿತೀವಿ. ಆ ವರ್ಕ್ ಕಾಸ್ಟ್ ಅನ್ನೋದು ನ್ಯೂ ವರ್ಕ್ ಕಾಸ್ಟ್ ಅನ್ನೋದು. ಫ್ಯಾಕ್ಟ್ರಿ ಕಾಸ್ಟ್ ಅಂದ್ರೆ ನ್ಯೂ ಫ್ಯಾಕ್ಟ್ರಿ ಕಾಸ್ಟ್ ವರ್ಡ್ ಉಪಯೋಗ ಮಾಡ್ತೀವಿ. ಅವ್ ಯಾವ ವರ್ಡ್ ಇರುತ್ತೆ ಆ ವರ್ಡ್ ಉಪಯೋಗ ಮಾಡಿ ಫ್ಯಾಕ್ಟ್ರಿ ಕಾಸ್ಟ್ ಆಗ್ತತಿ. ಫ್ಯಾಕ್ಟ್ರಿ ಕಾಸ್ಟ್ ನೀವೇನ್ ಮಾಡ್ಬೇಕು? ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕೂಡಿಸ್ಬೇಕು. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಎಷ್ಟು ಕೇಳಿದ್ರೆ 10% ಆಫ್ ವರ್ಕ್ ಕಾಸ್ಟ್. 10% ಆಫ್ ವರ್ಕ್ ಕಾಸ್ಟ್. ವರ್ಕ್ ಕಾಸ್ಟ್ ಎಷ್ಟಾಗೈತಿ ಈಗ? 11 ಲಕ್ಷ ಆಗೈತಿ. 11 ಲಕ್ಷ ಮೇಲೆ 10% ಮಾಡ್ರಂದ್ರ 11 ಲಕ್ಷ ಮೇಲೆ 10% ಮಾಡಿದ್ರ ಎಷ್ಟಾಗತ್ತಿ? 11 ಲಕ್ಷ ಮೇಲೆ 10% ಮಾಡ್ಬೇಕು ನೀವು. ಓ ಸಾರಿ, ನಾ ಬೇರೆ ಹೇಳಿದೀನಿ. ಪ್ರೈಮ್ ಕಾಸ್ಟ್ ಎಷ್ಟಾಗತ್ತೆ? ಮಟೀರಿಯಲ್ 5 ಲಕ್ಷ ಐತಿ, ಡೈರೆಕ್ಟ್ ವೇಜ್ 3 ಲಕ್ಷ ಐತಿ, ಡೈರೆಕ್ಟ್ ಎಕ್ಸ್ಪೆನ್ಸ್ ಎಷ್ಟು ಐತಿದ್ರ 2 ಲಕ್ಷ ಐತಿ. ಎಲ್ಲಾ ಕೂಡಿಸಿದ್ರ 10 ಲಕ್ಷ ಆಗ್ತೈತಿ. ಆಗತ್ತಿ 10 ಲಕ್ಷ ಆಗ್ತತಿ. ಪರ್ ಯೂನಿಟ್ 100 ರೂಪಾಯಿ ಆಗ್ತೈತಿ ಪ್ರೈಮ್ ಕಾಸ್ಟ್. ಫ್ಯಾಕ್ಟ್ರಿ ಓವರ್ ಹೆಡ್ 50% ಹೇಳಿದ, ಡೈರೆಕ್ಟ್ ವೇಜ್ ಹೇಳಿದ. ನಾ ಕ್ಯಾಲ್ಕುಲೇಟ್ ಮಾಡಿ ನಿನ್ಗೆ ಅದ್ರ ಮೇಲೆ 2 lakh ಮೇಲೆ 2 lakh ಏನ್ ಕೇಳಿದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಐತಿ. ठीक है ಯಾರು ಒಬ್ರು 3 ಕೇಳಿಲ್ಲ. ಡೈರೆಕ್ಟ್ ವೇಜಸ್ ಎಷ್ಟೈತಿ? 3 lakh ಐತಿ. 3 lakh ಮೇಲೆ 50% ಮೇಲೆ 1,50,000 ಆಗ್ತೈತಿ. ठीक है ಅದಕ್ಕ ಫ್ಯಾಕ್ಟ್ರಿ ಓವರ್ ಹೆಡ್ 1,50,000 ಆಗ್ತತಿ. 1,50,000ಕ್ಕ ನೀವು 10,000 ಡಿವೈಡ್ ಮಾಡಿದ್ರ ಎಷ್ಟು ಬರುತ್ತೆ? 15 ರೂಪಾಯಿ ಬರ್ತೈತಿ ಪರ್ ಯೂನಿಟ್. 15 ರೂಪಾಯಿ ಪರ್ ಯೂನಿಟ್ ಬರ್ತೈತಿ. ಟೋಟಲ್ ಮಾಡ್ರಿ ಎಷ್ಟಾಗತ್ತೆ ಕೇಳಿದ್ರ 11,50,000 ರೂಪಾಯಿ ಟೋಟಲ್ ಆಗ್ತತಿ. ಪರ್ ಯೂನಿಟ್ ಎಷ್ಟು ಆಗ್ತದೆ ಕೇಳಿದ್ರ 115 ಬರ್ತೈತಿ. ಇದು ಫ್ಯಾಕ್ಟ್ರಿ ಕಾಸ್ಟ್ ಆರ್ ವರ್ಕ್ ಕಾಸ್ಟ್. ಇನ್ ಏನ್ ಮಾಡ್ಬೇಕು? ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕೂಡಿಸ್ಬೇಕು. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕೂಡಿಸ್ರಿ ಅಂದ್ರ ಏನ್ ಮಾಡ್ರಿ? ಎಷ್ಟಿದೆ? 10% ಇದೆ. ಎದ್ರದ? ವರ್ಕ್ ಕಾಸ್ಟ್. ವರ್ಕ್ ಕಾಸ್ಟ್ ಈಗ ಟೋಟಲ್ ಮಾಡಿದಿರಿ ಎಷ್ಟು ಬಂದ್ ಕೇಳಿದ್ರ 11,50,000 ಬಂದೈತಿ. 11,50,000 10% ಮಾಡಿದ್ರ ಎಷ್ಟಾತ್ ಕೇಳಿದ್ರ 1,15,000 ಆಗ್ತೈತಿ. 1,15,000 ಬರೀರಿ ಟೋಟಲ್ ಕಾಲಮ್ನ್ಯಾಗ. ಅದಕ್ಕೆ 10,000 ಡಿವೈಡ್ ಮಾಡು. 10,000 ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1,15,000ಕ್ಕ 10,000 ಡಿವೈಡ್ ಮಾಡಿದ್ರ 11.15 ಬರ್ತೈತಿ. ठीक है 11.15 ಬರ್ತೈತಿ. ಮಾಡಿ ನೋಡ್ಬೇಕಾರ 11 lakh ಎಷ್ಟದು? 11,50,000ಕ್ಕ 10% ಮಾಡಿದ್ರ 1,15,000 ಬರ್ತೈತಿ. 1,15,000 ಬಾಗಿಲೆ ಯೂನಿಟ್ ಪ್ರೊಡ್ಯೂಸ್ ಎಷ್ಟು ಅದಾವು? 10,000 ಇದಾವು. 10,000 ಡಿವೈಡ್ ಮಾಡಿ ಎಷ್ಟು ಬರುತ್ತೆ? 11.5 11.5 ಬರ್ತೈತಿ. 11.5 ಪರ್ ಯೂನಿಟ್ ಬರೋದು. ಟೋಟಲ್ ಮಾಡೋದು. ಟೋಟಲ್ ಮಾಡ್ರಿ ಟೋಟಲ್ ಕಾಸ್ಟ್ ಬರ್ತೈತಿ ಎಷ್ಟ? 11,50,000ದಾಗ 1,15,000 ಕೂಡಿಸ್ಬೇಕು. ಎಷ್ಟಾಗ್ತೈತಿ? ಎಲ್ಲರೂ ಕ್ಯಾಲ್ಕುಲೇಟರ್ ಇಟ್ಕೋರಿ. ಮುಂದ ನಾ ಹೇಳ್ದಂಗೆ ಕೇಳ್ಕೊತೋರಿ. 12,65,000. ಎಷ್ಟಾಗತ್ತೆ? 12,65,000. 12,65,000 ಆಗ್ತೈತಿ. ಆಗತ್ತಿ 12,65,000 ಆಗ್ತತಿ. ಆಮೇಲೆ ಪರ್ ಯೂನಿಟ್ ಮಾಡಿದ್ರ ಅದೆಷ್ಟಿತ್ತು? ಪರ್ ಯೂನಿಟ್ ಎಷ್ಟಿತ್ತು? 115 ರೂಪಾಯಿ ಇತ್ತು. ಅದ್ರಾಗ 11.15 ಕೂಡಿಸ್ಬೇಕು. 126.5. 126.5 ಬರ್ತೈತಿ. ಬರುತ್ತೆ 126.5 ಬರ್ತೈತಿ ಪರ್ ಯೂನಿಟ್. ಇದೇನ್ ಕೇಳಿದ್ರಲ್ಲ? ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ನೀವೇನ್ ಮಾಡ್ಬೇಕು?
ಮುಂದಿನ ಹೆಡ್ ಯಾವ್ದ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಲ್ಲಿ ಹೇಳಿದವ ಏನಂತ ಕೇಳಿ ಸೆಲ್ಲಿಂಗ್ ಓವರ್ ಹೆಡ್ ₹5 per unit ಅಂತ ಹೇಳಿದವ. ಒಂದು ಯೂನಿಟ್ಗೆ ₹5 ಖರ್ಚು ಬರ್ತೈತಿ ಸೆಲ್ಲಿಂಗ್. ಇನ್ಕತಕ ಟೋಟಲ್ ಕೊಟ್ಟ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡಿದ್ರಿ. ಈಗ ಪರ್ ಯೂನಿಟ್ ಕೊಟ್ಟ ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಒಂದ್ ಯೂನಿಟ್ಗೆ ₹5 ಕೊಟ್ಟಲ್ಲ, ಇದನ್ನ ಪರ್ ಯೂನಿಟ್ ಕಾಲಮ್ನಾಗ ಬರೆಯೋದು. ಇನ್ನ ಎಷ್ಟು ಯೂನಿಟ್ ತಯಾರು ಮಾಡಿದ್ರಿ ಕೇಳಿದ್ರ ಪ್ರೊಡಕ್ಷನ್ ಮಾಡಿ ಮಾರಿದ್ದು ಎಷ್ಟೈತಿ ಕಾಣತಿ? ಎಷ್ಟು ಯೂನಿಟ್ ತಯಾರು ಮಾಡಿದ್ರಿ? 10,000 ಯೂನಿಟ್. ಆ 10,000 ಒಂದ್ ಯೂನಿಟ್ಗೆ ₹5 ಆದ್ರ 10,000 ಯೂನಿಟ್ಗೆ ಎಷ್ಟು ಆಗ್ತೈತಿ ಗುಣಾಕಾರ ಮಾಡ್ಕೊಳ್ಳೋ. 50,000 ಬರ್ತೈತಿ. 50,000 ಬರುತ್ತೆ 50,000. ಅದಕ್ಕ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಎಷ್ಟು ಕೇಳಿದ್ರ 50,000 ಟೋಟಲ್ ಪರ್ ಯೂನಿಟ್ ಅಂದ್ರೆ ಎಷ್ಟು ಕೇಳಿದ್ರ ಮತ್ತೆ ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಕೊಟ್ಟ ಬಿಡಿ ನಾವು ₹5 ಅಂತ ತಿಳ್ಕೊಂಡು ಪರ್ ಯೂನಿಟ್ ಕೊಡ 5 ಬರೋದ. ಟೋಟಲ್ ಮಾಡಿ ಎಷ್ಟು ಆಗ್ತತಿ? ಇನ್ಕ ಟೋಟಲ್ ಎಷ್ಟಾಗಿತ್ತು ನಿಮ್ದ? 12,65,000 ಟೋಟಲ್ ಆಯ್ತದ ಆಗಿತ್ತು. 12,65,000ದಾಗ 50,000 ಕೂಡ್ಸು. ಯಾವ್ದ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್? 3,15,000 ಬರ್ತೈತಿ. ಬರುತ್ತೆ 13 ಲಕ್ಷ. ಸಾರಿ 13,15,000 ಬರ್ತೈತಿ. 13,15,000 ಬರ್ತೈತಿ. ಆಂತರ 126.5 ಬಂದೈತೆ ಪರ್ ಯೂನಿಟ್. ಅದ್ರ 5 ಕೂಡ್ಸೋದು ಪರ್ ಯೂನಿಟ್ ₹5 ಐತಿ. 131.5 ಬರ್ತೈತಿ. 131.5 ಬರ್ತೈತಿ. ठीक है. ಇದೇನದು ಕಾಸ್ಟ್ ಆಫ್ ಸೇಲ್. ಇದಕ್ಕೇನ್ ಬರಬೇಕು? ಕಾಸ್ಟ್ ಆಫ್ ಸೇಲ್ ಬರಬೇಕು. ಕಾಸ್ಟ್ ಆಫ್ ಸೇಲ್ ಬರದ ನಂತರ ಪ್ರಾಫಿಟ್ ಅಥವಾ ಲಾಸ್ ಏನು ಕೊಟ್ಟಿಲ್ಲ, ಅದಕ್ಕೆ ಏನ್ ಮಾಡೋದು? ಒಂದು ಲೈನ್ ಬಿಡೋದ, ಕೆಳಗೆ ಸೇಲ್ಸ್ ಬಿಡೋದು. ಸೇಲ್ಸ್ ಎಷ್ಟು ಇದೆ ನಿಮ್ಗ? 10,000 ಯೂನಿಟ್ ಅದಾವು. ₹150 ಒಂದ್ ಯೂನಿಟ್ ಐತೆ. ठीक है. ಅದಕ್ಕೆ ಏನ್ ಮಾಡೋದ? 10,000 ಇಂಟು 150 ಮಾಡೋದು. ಟೋಟಲ್ ಬರ್ತೈತಿ. ಒಂದ್ ಯೂನಿಟ್ ₹150 ಪ್ರೈಸ್ ಐತಿ. 10,000 ಯೂನಿಟ್ ನಾವು ತಯಾರು ಮಾಡಿ ಮಾರಿದೀವಿ ಅಂದ್ರೆ ಎಷ್ಟು? 15 ಲಕ್ಷ ಆಗ್ತೈತಿ ನೋಡು. 15 ಲಕ್ಷ ಸೇಲ್ಸ್ 15 ಲಕ್ಷ ಬರ್ತೈತಿ. ಆ ಸೇಲ್ಸ್ 15 ಲಕ್ಷ ಬರ್ತಂದ್ರ ಪರ್ ಯೂನಿಟ್ ಕಾಲಮ್ ₹150 ಬರೋದು. ಕೊಟ್ಟ ಬಿಡಿದಾವ್. ಟೋಟಲ್ ಕಾಲಮ್ದಾಗ 15 ಲಕ್ಷ ಬರೋದ. ಪರ್ ಯೂನಿಟ್ದಾಗ ಎಷ್ಟು ಬರೋದ? 150 ಬರೋದ. ಇನ್ನ ಟೋಟಲ್ ಕಾಸ್ಟ್ ಆಫ್ ಸೇಲ್ ಬಂದೈತಿ. ಆ ಕಾಸ್ಟ್ ಆಫ್ ಸೇಲ್ ಡಿಫರೆನ್ಸ್ ಸಿಗೋದು. ಎಷ್ಟು ಹೇಳಿದ್ರಿ? 13,15,000 ಹೇಳಿದಿರಲ್ಲ. ಆ 13,15,000 ಮತ್ತು 15 ಲಕ್ಷದ ಡಿಫರೆನ್ಸ್ 1,85,000. 1,85,000 ಏನ್ ಬರ್ತದೆ? ಅದು ಪ್ರಾಫಿಟ್. ಎಲ್ಲಿ ಬರೋದ? ನಡು ಒಂದ್ ಲೈನ್ ಕಾದಿರ್ತೀರ ಅಲ್ಲಿ ಬರೋದು. ಟೋಟಲ್ ಕಾಸ್ಟ್ ದಾಗ ಪ್ರಾಫಿಟ್ ಕೂಡಿಸಿದ್ರ ಸೇಲ್ ಬರ್ತೈತಿ. ठीक है. ಟೋಟಲ್ ಕಾಸ್ಟ್ ಮತ್ತು ಸೇಲ್ ಡಿಫರೆನ್ಸ್ ತೆಗೆದ್ರೆ ಪ್ರಾಫಿಟ್ ಅಥವಾ ಲಾಸ್ ಬರ್ತೈತಿ. ಅದಕ್ಕ ಆ ಲೈನ್ ಒಂದ್ ಕಾಯಿರ್ತದೆ ಅಲ್ಲಿ ತುಂಬ್ಕೊಳ್ಳೋದು. ಇಲ್ಲಾಯ್ತು ಪ್ರಾಫಿಟ್ ಬರೋದ, ಅದನ್ನ ನಂತರ ತುಂಬ್ಕೊಳ್ಳೋದು. 1,85,000 ಏನಿತ್ತು ಪ್ರಾಫಿಟ್ ಬಂತು. ಇನ್ನು ಪರ್ ಯೂನಿಟ್ ಪ್ರಾಫಿಟ್ ಬೇಕೈತಾರೆ ಏನ್ ಮಾಡೋದ? ಎಷ್ಟು ಯೂನಿಟ್ ತಯಾರು ಮಾಡಿ ಮಾರಿದ್ರೆ ಅದ್ರಲ್ಲಿ ಡಿವೈಡ್ ಮಾಡೋದು. 1,85,000 ಡಿವೈಡೆಡ್ ಬೈ 10,000 ಮಾಡೋದು. ಮಾಡಿದ್ರೆ ಎಷ್ಟು ಬರುತ್ತೆ? 18.5 ಅನ್ನು ಬರ್ತದೆ ಪರ್ ಯೂನಿಟ್. 1,85,000 ಡಿವೈಡೆಡ್ ಬೈ 10,000 18.5 ಬರ್ತದೆ. ಬರುತ್ತೆ. ಇದನ್ನ ಹೆಂಗ್ ಮಾಡಂತ ಕೇಳಿದ್ರೆ ಇನ್ನೊಮ್ಮೆ ಬೇಕಾದ್ರೆ ಡಿಕ್ಟೇಟ್ ಮಾಡ್ತೀನಿ ನೋಡ್ರಿ. ಡೈರೆಕ್ಟ್ ಮಟೀರಿಯಲ್ 5 ಲಕ್ಷ ಬರೋದ. ಪರ್ ಯೂನಿಟ್ ಕಾಲಮ್ನಾಗ ಏನ್ ಬರೆಯೋದಿಲ್ಲ. ठीक है. ಪರ್ ಯೂನಿಟ್ ನೀವು ಡೈರೆಕ್ಟ್ ಲಾಸ್ಟ್ ಒಮ್ಮೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರ್ತೈತಿ. ಟೋಟಲ್ ಹೇಳ್ಕೊತ ಹೋಗ್ತೀನಿ ನೋಡ್ರಿ. ಟೋಟಲ್ ಕಾಲಮ್ನಾಗ ಏನ್ ಬರಬೇಕು? ಡೈರೆಕ್ಟ್ ಮಟೀರಿಯಲ್ 5 ಲಕ್ಷ, ಡೈರೆಕ್ಟ್ ವೇಜ್ 3 ಲಕ್ಷ, ಡೈರೆಕ್ಟ್ ಎಕ್ಸ್ಪೆನ್ಸ್ 2 ಲಕ್ಷ. 3 ಕೂಡಿಸಿದ್ರೆ 10 ಲಕ್ಷ ಆಗ್ತೈತಿ ಪ್ರೈಮ್ ಕಾಸ್ಟ್. ಆ ಪ್ರೈಮ್ ಕಾಸ್ಟ್ ಫ್ಯಾಕ್ಟರಿ ಓವರ್ ಹೆಡ್ ಕೂಡಿಸ್ಬೇಕು. ಫ್ಯಾಕ್ಟರಿ ಓವರ್ ಹೆಡ್ 50% ಆಫ್ ಡೈರೆಕ್ಟ್ ವೇಜ್ ಅಂತ ಹೇಳೋಣ. ಡೈರೆಕ್ಟ್ ವೇಜ್ 3 ಲಕ್ಷ ಐತಿ. ಅದ್ರ 50% ಮಾಡಿದ್ರೆ 1,50,000 ಬರ್ತೈತಿ. ಆ 1,50,000 ಕೂಡಿಸ್ರಿ 11,50,000 ಆಗ್ತೈತಿ. 11,50,000 ಏನ್ ಬರೋದು? ವರ್ಕ್ ಕಾಸ್ಟ್ ಅಥವಾ ಫ್ಯಾಕ್ಟರಿ ಕಾಸ್ಟ್. ठीक है. ಅದಕ್ಕೆ ಏನ್ ಮಾಡೋದು? ಅಡ್ಮಿನಿಸ್ಟ್ರೇಷನ್ ಓವರ್ 10% ಇದೆ. 10% ಅಂದ್ರೆ ಯಾತ್ರದ ವರ್ಕ್ ಕಾಸ್ಟ್. ವರ್ಕ್ ಕಾಸ್ಟ್ 11,50,000 ಬಂದಿದೆ. 11,50,000 10% ಮಾಡಿದ್ರೆ
1,15,000 ಬರ್ತೈತಿ. 1,15,000 ಕೂಡಿಸೋದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಅದೆಷ್ಟಿದೆ? 1 ಯೂನಿಟ್ 5 ರೂಪಾಯಿ ಅಂತ ಇದೆ. 10,000 ಯೂನಿಟ್ ಇದಾವು. ಗುಣಾಕಾರ ಮಾಡಿದ್ರೆ 50,000 ಬರ್ತೈತಿ. 50,000 ಕೂಡಿಸಿದ್ರಿ ಅಂದ್ರೆ ಕಾಸ್ಟ್ ಆಫ್ ಸೇಲ್ ಬರ್ತೈತಿ. ಕಾಸ್ಟ್ ಆಫ್ ಸೇಲ್ ಬರದ ನಂತರ ನೆಕ್ಸ್ಟ್ ಐಟಮ್ ಪ್ರಾಫಿಟ್. ಪ್ರಾಫಿಟ್ ಬರೋದು ಗೊತ್ತಿಲ್ಲ, ಅದ್ರ ತಳ ಪ್ರಾಫಿಟ್ ಸೇಲ್ ಬರೋದು, ಟೋಟಲ್ ಬರೋದು, ಡಿಫರೆನ್ಸ್ ಪ್ರಾಫಿಟ್ ಅನ್ನೋದು. ठीक ಕಾಸ್ಟ್ ಹೆಚ್ಚಿತ್ತು ಲಾಸ್, ಸರಿ ನೆನಪಿಟ್ಕೊಳ್ಳಿ. ಕಾಸ್ಟ್ ಹೆಚ್ಚಿತ್ತು ಲಾಸ್, ಕಾಸ್ಟ್ ಕಡಿಮೆ ಇತ್ತು ಪ್ರಾಫಿಟ್ ಸೇಲ್ಸ್ ಕಿಂತ. ठीक ಇದು ಎಕ್ಸಾಂಪಲ್ ನಂಬರ್ 2 ಐತಿ. ಇಲ್ಲಿ ಎಷ್ಟು ಕಾಲಮ್ ಹೇಳಿ ನಿಮ್ಗ? ಪರ್ಟಿಕ್ಯುಲರ್ 2 ಅಮೌಂಟ್ ಕಾಲಮ್. ಅಮೌಂಟ್ 1ನೇ ಅಮೌಂಟ್ ಕಾಲಮ್ ಏನನ್ರಿ? ಟೋಟಲ್ ಕಾಸ್ಟ್ ಅನ್ರಿ. 2ನೇ ಅಮೌಂಟ್ ಕಾಲಮ್ ಏನ್ರಿ? ಕಾಸ್ಟ್ ಪರ್ ಯೂನಿಟ್ ಅನ್ರಿ. ಮಾಡಿ ಬಿಡಿಸ್ರಿ. ठीक in example number 3 note, Suresh Kumar gives you the following information, prepare cost sheet ಅಂತ ಹೇಳಿದವ. ಕ್ಯಾಲ್ಕುಲೇಟರ್ ಇದಾವಲ್ಲ ಎಲ್ಲರ ಕಡೆ, ಯಾರು ಕೇಳಾಕತ್ರಿ ಕ್ಯಾಲ್ಕುಲೇಟ್ ಇಟ್ಕೊಂಡು ಕುಂಡ್ರಿ. ठीक ನನ್ನ ಕಡೆ ಇಲ್ಲಿ ನಾನು ಡೈರೆಕ್ಟ್ ಹೇಳಾಕತ್ತೀನಿ, ನೀವು ಕ್ಯಾಲ್ಕುಲೇಟ್ ಇಟ್ಕೊಳ್ರಿ. ನಾ ಹೇಳಿದಂಗೆ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಹೇಳಿ. ನಾ ತಪ್ಪಿನಿ ಅಂದ್ರೆ ಎಲ್ಲರೇ ಅಲ್ಲ, ನನಗೆ ಆನ್ಸರ್ ಗೊತ್ತಾದ್ರೆ ಹೇಳಿ. ठीक ಇಲ್ಲಿ ಏನಂದ್ರೆ ಕಾಸ್ಟ್ ಶೀಟ್ ಹಾಕ್ರಿ ಅಂತ ಹೇಳಿದವ. ಕಾಸ್ಟ್ ಶೀಟ್ ದಾಗ 1ನೇ ಐಟಮ್ ಯಾವ್ದು ಕೇಳಿದ್ರೆ ಮಟೀರಿಯಲ್ ಕಾಸ್ಟ್. ಡೈರೆಕ್ಟ್ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ. 4 ಲಕ್ಷ ಐತಿ. ಮಟೀರಿಯಲ್ ಕಾಸ್ಟ್ 4 ಲಕ್ಷ ಐತಿ. ಡೈರೆಕ್ಟ್ ವೇಜ್ 2 ಲಕ್ಷ ಐತಿ. ಡೈರೆಕ್ಟ್ ಎಕ್ಸ್ಪೆನ್ಸ್ 1,50,000 ಐತಿ. ಇವು ಮೂರು ಕೂಡಿಸ್ರಿ ಅಂದ್ರೆ ಏನಾಗ್ತತಿ? ಪ್ರೈಮ್ ಕಾಸ್ಟ್ ಆಗ್ತತಿ. ಎಷ್ಟಾಗ್ತದೆ ಪ್ರೈಮ್ ಕಾಸ್ಟ್? 4 ಲಕ್ಷ, 2 ಲಕ್ಷ, 6 ಲಕ್ಷ. ಡೈರೆಕ್ಟ್ ಎಕ್ಸ್ಪೆನ್ಸ್ 1,50,000. 7,50,000. 7,50,000 ಪ್ರೈಮ್ ಕಾಸ್ಟ್ ಆಗ್ತತಿ. ಆ ಪ್ರೈಮ್ ಕಾಸ್ಟ್ ಅಂದ್ರ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ ಕೂಡಿಸ್ಬೇಕು ನೀವು. ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟು ಹೇಳಿದ ನೋಡ್ರಿ, 20% ಹೇಳಿದ. 20% ಎದ್ರ ಮೇಲೆ ಹೇಳಿದ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು. 20% ಆನ್ ಪ್ರೈಮ್ ಕಾಸ್ಟ್ ಅಂತ ಹೇಳಿದ. ಪ್ರೈಮ್ ಕಾಸ್ಟ್ ಅಂದ್ರೆ ಈಗ ಮೂರು ಟೋಟಲ್ ಮಾಡಿಲ್ಲ, ಅದು 20% ಆನ್ ಪ್ರೈಮ್ ಕಾಸ್ಟ್ ಅಂದ್ರೆ ಪ್ರೈಮ್ ಕಾಸ್ಟ್ ಎಷ್ಟಾಯ್ತು? ಟೋಟಲ್ ಮಾಡಿದ್ದ 7,50,000 ಬಂದೈತಿ. 7,50,000 ಮೇಲೆ 20% ಮಾಡ್ರ ಎಷ್ಟಾಗತ್ತಿ? 1,50,000. 1,50,000 ಫ್ಯಾಕ್ಟ್ರಿ ಓವರ್ ಹೆಡ್ ಕೂಡ್ಸೋದು ಆಗತ್ತಿ. 7,50,000 ಪ್ರೈಮ್ ಕಾಸ್ಟ್ ಬಂದೈತಿ. ಅದಕ್ಕ 1,50,000 ಕೂಡ್ಸ್ರಿ. 1,50,000 ಕೂಡ್ಸಿದ್ರೆ ಎಷ್ಟಾಗತ್ತಿ? 9 lakh ಆಗ್ತೈತೆ. 9 lakh. ಆ 9 lakh ಏನಂತ ಕೇಳಿದ್ರೆ ವರ್ಕ್ ಕಾಸ್ಟ್. ಹೌದಾ? ವರ್ಕ್ ಕಾಸ್ಟ್ ನೀವು ಯಾವ್ದು ಕೂಡಿಸ್ಬೇಕು? ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕೂಡಿಸ್ಬೇಕು. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಎಷ್ಟಿದೆ? 10% ಇದೆ. 10% ಎತ್ತರದ ವರ್ಕ್ ಕಾಸ್ಟ್ ಇದೆ, ವರ್ಕ್ಸ್ ಓವರ್ ಹೆಡ್ ಅಲ್ಲ. ವರ್ಕ್ ಕಾಸ್ಟ್ ಎಷ್ಟಾಗೈತಿ ಅಂದ್ರೆ 9 lakh ಆಗೈತಿ. 9 lakh 10% ಮಾಡಿ ಎಷ್ಟಾಗತ್ತಿ? 90,000. 90,000. 90,000 ಕೂಡ್ಸ್ರಿ. 9,90,000 ಬರ್ತೈತಿ. ಬರುತ್ತೆ. 9 lakh ಮ್ಯಾಲಿನ ಟೋಟಲ್ ಇತ್ತು, ಅಥವಾ 10% ಮಾಡಿ 90,000 ಆಯ್ತು. 9 lakh 90,000 ಕೂಡ್ಸಿರ 9,90,000 ಆಗ್ತೈತಿ. ಆಗ್ತತಿ. 9,90,000 ಆದ್ಮೇಲೆ ನೆಕ್ಸ್ಟ್ ಏನಿದೆ ನೋಡ್ರಿ, ಸೆಲ್ಲಿಂಗ್ ಎಕ್ಸ್ಪೆನ್ಸ್ 5 ರೂಪಾಯಿ ಹೇಳಿದ ಐತಿ. ಅದು ಕಾಸ್ಟ್ ಆಫ್ ಪ್ರೊಡಕ್ಷನ್. 9,90,000 ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ನೀವು ಯಾವ್ದು ಆಡ್ ಮಾಡ್ಬೇಕು? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಡ್ ಮಾಡ್ಬೇಕು. ठीक ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಡ್ ಮಾಡಿದ್ರೆ 10,000 ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ರಿ. ಪರ್ ಯೂನಿಟ್ ಎಷ್ಟು ಹೆಚ್ಚಿದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ 5 ರೂಪಾಯಿ ಐತಿ. 1 ಯೂನಿಟ್ಗೆ 5 ರೂಪಾಯಿ. 10,000 ಯೂನಿಟ್ ಎಷ್ಟು ಆಗ್ತದೆ? 50,000. 50,000. 9,90,000 ದಾಗ 50,000 ಆಡ್ ಮಾಡು, ಎಷ್ಟಾಗತ್ತೆ? 9,90,000 ದಾಗ 50,000 ಆಡ್ ಮಾಡಿದ್ರ 10,40,000. 10,40,000. 10,40,000 ಬರುತ್ತೆ. ಕಾಸ್ಟ್ ಆಫ್ ಸೇಲ್. ಸೇಲ್ಸ್ ಕೊಟ್ಟಿದ ನೀವು ಎಲ್ಲರೂ ಪ್ರಾಬ್ಲಮ್ ನಾಗ ಹುಡುಕ್ಯಾಡು. ಸೇಲ್ಸ್ ಕೊಟ್ಟಿಲ್ಲ, ठीक ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿಲ್ಲ ಅಂದ್ರೆ ಇನ್ ಮುಂದೆ ಬಿಡ್ಸಾಕ್ ಬರೋದಿಲ್ಲ. ಇಲ್ಲಿಗೆ ಮುಗೀತು, ಇಲ್ಲಿಗೆ ಆಯ್ತು. ಕರೆಕ್ಟಾ? 10,40,000 ಬಂತಿಲ್ಲ.
ಏನ್ ಡೌಟ್ ಐತಿ? 10,40,000 ಬಂದ ನಂತರ ಈಗ ಪರ್ ಯೂನಿಟ್ ಕಾಲಮ್ ಕಂಪ್ಲೀಟ್ ಮಾಡ್ಕೋತ ಹೋಗ್ಬೇಕು. ಈ ಟೋಟಲ್ ಕಾಲಮ್ ಆಯ್ತಿಲ್ಲ ಟೋಟಲ್ ಕಾಲಮ್ ಮುಂದೆ ಪರ್ ಯೂನಿಟ್ ಕಾಲಮ್ ಇರ್ತಿಲ್ಲ. ಅದಕ್ಕೆ ಏನ್ ಮಾಡೋದ್ರ ಎಷ್ಟು ಯೂನಿಟ್ ತಯಾರು ಮಾಡಿದಾರೆ ಕೇಳಿದ್ರೆ 10,000 ಮಾಡಿದಾರೆ. ಪ್ರತಿಯೊಂದು ಅಮೌಂಟ್ ನೀವು 10,000 ಡಿವೈಡ್ ಮಾಡ್ಕೋತ ಹೋದ್ರಿ ನಿಮ್ಗೆ ಏನ್ ಸಿಗ್ತೈತಿ? ಪರ್ ಯೂನಿಟ್ ಕಾಲಮ್ ತಯಾರಾಗ್ತೈತಿ ತನ್ನ ಸ್ಥಾನ. ಅಷ್ಟು ಮಾಡಿ. ಕ್ಲಿಯರ್ ಆಯ್ತು? ಈಗ 10 ಮಿನಿಟ್ಸ್ ಬ್ರೇಕ್ ಮಾಡ್ತೀನಿ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಆಗೈತಿ. 10 ಮಿನಿಟ್ಸ್ ಬ್ರೇಕ್. ಇವೆಲ್ಲ ಹೇಳ್ತೀನಿ. ನಾ ಒಂದ್ 2 ಪ್ರಾಬ್ಲಮ್ ಬಿಡಿಸ್ತೀನಿ ಬೋರ್ಡ್ ಮೇಲೆ. Hey.